ಬೀದರ್ನಲ್ಲಿ 83 ಲಕ್ಷ ರೂಪಾಯಿಯನ್ನ ಹಾಡಹಗಲೇ ದರೋಡೆ ಮಾಡಿದಂತಹ ಪ್ರಕರಣ. 2 ರಾಜ್ಯದ ಪೊಲೀಸರಿಗೆ ತಲೆನೋವಾಗಿದೆ. ಆರೋಪಿಗಳ ಚಲನವಲನ. ಒಂದೇ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಬಿಟ್ಟುಕೊಟ್ಟಿಲ್ಲ ದರೋಡೆಕೋರರು. ಫೈರಿಂಗ್ ಮುನ್ನ ನಂತರ ಮೊಬೈಲ್ ಅನ್ನ ಬಳಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 2 ರಾಜ್ಯದ ಪೊಲೀಸರಿಗೆ ಸಣ್ಣ ಸುಳಿವು ಕೂಡ ಸಿಗದೇನೆ ಪರದಾಟ ನಡೆಸ್ತಾ ಇದ್ದಾರೆ. ಈ ದರೋಡೆಕೋರರನ್ನ ಟ್ರೇಸ್ ಮಾಡೋದು, ಈ ದರೋಡೆಕೋರರನ್ನ ಹೆಡೆಮುರಿ ಕಟ್ಟೋದು ನಿಜಕ್ಕೂ ಕೂಡ ಈಗ ಪೊಲೀಸರಿಗೆ ಸವಾಲಿನ ಕೆಲಸ ಆಗಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಪ್ರೊಫೆಷನಲ್ ದರೋಡೆಕೋರರೇ, ರಾಬರ್ಸ್ಗಳೇ ಈ ಕೃತ್ಯವನ್ನ ಎಸಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕಾರಣ ಅವರ ಮುಖಚಹರೆ ಆಗಿರಬಹುದು, ಅವರು ಮಾಡಿದಂತಹ ಪ್ಲಾನ್ ಆಗಿರಬಹುದು, ಅದರ ಜೊತೆಗೆ ಅವರ ಭಂಡತನ ಎಲ್ಲವೂ ಕೂಡ ಒಂದನ್ನಂತೂ ಸೂಚಿಸ್ತಾ ಇದೆ. ಇವರು ದರೋಡೆಯನ್ನೇ ಕುಲಕಸುಬು ಮಾಡಿಕೊಂಡಿದ್ರು ಅನ್ನುವಂತಹ ಒಂದು ವಿಚಾರ ಕೂಡ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರವೀಣ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಈ ರಾಬರಿ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಇವರ ಮುಖಚಹರೆ ಆಗಿರಬಹುದು, CCTVಯಲ್ಲಿ ಅವರ ಚಲನವಲನ, ಸಿಕ್ಕಲ್ಲಿ ಅವರು ಫೈರಿಂಗ್ ಮಾಡಿದಂತಹ ಆ ಧೈರ್ಯ, ಇವೆಲ್ಲವನ್ನು ಕೂಡ ಗಮನಿಸ್ತಾರೆ. ಇವರು ಯಾರೋ ಪ್ರೊಫೆಷನಲ್ ಆಗಿ ದರೋಡೆಕೋರರೇ ಕೃತ್ಯವನ್ನು ಎಸಗಿದಾರಾ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಪೊಲೀಸರಿಗೆ ನಿಜಕ್ಕೂ ಕೂಡ ಈ ಪ್ರಕರಣ ಹೇಗೆ ಸವಾಲು ಆಗ್ತಾ ಇದೆ ಅಂತ ಹೇಳಿ ಪ್ರವೀಣ್ ರೆಡ್ಡಿ. ಪ್ರೇಮ್, ಇದರಲ್ಲಿ ಎರಡು ಮಾತಿಲ್ಲ. ಏನು ಇಬ್ಬರು ಹಂತಕರಿದ್ದಾರೆ, ಇವರಿಬ್ಬರು ಕೂಡ ಪ್ರೊಫೆಷನಲ್ ಆಗಿ ಈ ಹಿಂದೆ ಕೂಡ ಹಲವು ಕೃತ್ಯಗಳು ಮಾಡಿರೋದ್ರಲ್ಲಿ ಎರಡು ಅನುಮಾನ ಇಲ್ಲ. ಯಾಕಂದ್ರೆ ಆ ಒಂದು ಪ್ರೊಫೆಷನಲ್ ಕಿಲ್ಲರ್ಸ್ ಈಗಾಗಲೇ ಏನಂದ್ರೆ ದರೋಡೆ ಮಾಡಿ ಓರ್ವನನ್ನು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಕಡೆಯಾಗಲಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಬಿಟ್ಟಿಲ್ಲ. ಪ್ರಮುಖವಾಗಿ 48 ಗಂಟೆಗಳ ಹಿಂದೆ ಅಂದ್ರೆ 2 ದಿನಗಳ ಹಿಂದೆ ಬೀದರ್ನಲ್ಲಿ ದರೋಡೆ ಆಗುತ್ತೆ. ಅದಾದ ಬಳಿಕ ಆರೋಪಿಯನ್ನು ಒಬ್ಬ ಬ್ಯಾಂಕ್ ಸಿಬ್ಬಂದಿಯನ್ನು ಹತ್ಯೆ ಮಾಡ್ತಾರೆ. ಈ ಪ್ರಕರಣದ ಬಳಿಕ ಕರ್ನಾಟಕದ ಕಲಬುರಗಿ ಹಾಗೂ ಬೀದರ್ ಪೊಲೀಸರು ಏನಂದ್ರೆ ಟೆಕ್ನಿಕಲ್ ಆಗಿ ಎವಿಡೆನ್ಸ್ಗಳನ್ನು ಹುಡುಕಿದಂತಹ ಸಂದರ್ಭದಲ್ಲಿ ದರೋಡೆಕೋರರು ಯಾವುದೇ ಒಂದು ಮೊಬೈಲ್ಗಳನ್ನು ಬಳಕೆ ಮಾಡದೇ ಇರೋದು ಇಲ್ಲಿವರೆಗೂ ಕೂಡ ಪೊಲೀಸರಿಗೆ ಯಾವುದೇ ಒಂದು ಸಣ್ಣವಾದಂತಹ ಹಿಂಟ್ ಕೂಡ ಪತ್ತೆಯಾಗಿಲ್ಲ. ಇನ್ನು ಅದೇ ರೀತಿಯಾಗಿ ಇಲ್ಲಿಂದ ಹೈದರಾಬಾದ್ಗೆ ಹೋಗ್ತಾರೆ. ಹೈದರಾಬಾದ್ನಲ್ಲೂ ಕೂಡ ಟ್ರಾವೆಲ್ ಏಜೆನ್ಸಿಯ ಒಂದು ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡ್ತಾರೆ. ಹೀಗಾಗಿ ಅಲ್ಲಿನ ತೆಲಂಗಾಣ ಪೊಲೀಸರು ಕೂಡ ಅಲರ್ಟ್ ಆಗಿ ಇವರಿಬ್ಬರನ್ನ ಬಂಧನ ಮಾಡೋದಕ್ಕೆ ಮುಂದಾಗದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಲು ಮುಂದಾದಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಬಿಟ್ಟಿಲ್ಲ. ಪ್ರಮುಖವಾಗಿ ಬೀದರ್ನಲ್ಲಿ ಯಾವುದಾದ್ರೂ ಲಾಡ್ಜ್ಗಳಲ್ಲಿ ವಾಸ್ತವ್ಯ ಮಾಡಿದ್ರ ಅಥವಾ ಎಲ್ಲಾದ್ರೂ ಮುಖ ಅವ್ರದ್ದು ಸಿಗ್ಬೋದಾ ಅನ್ನೋದು ನೋಡಿದ್ರೆ ಅಲ್ಲೂ ಕೂಡ ಸಿಕ್ಕಿಲ್ಲ. ಮೊಬೈಲ್ ಬಳಕೆ ಆಗಿಲ್ಲ. ಇನ್ನು ತೆಲಂಗಾಣ ಪೊಲೀಸರಿಗೂ ಕೂಡ ಇಲ್ಲಿವರೆಗೂ ಕೂಡ ಆ ಆರೋಪಿಗಳ ಬಳಿ ಯಾವ ಮೊಬೈಲ್ಗಳಿವೆ ಎಂಬುದರ ಬಗ್ಗೆ, ಯಾವ ನಂಬರ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಿಂಗಲ್ ಎವಿಡೆನ್ಸ್ ಇಲ್ಲಿವರೆಗೂ ಕೂಡ 2 ರಾಜ್ಯದ ಪೊಲೀಸರಿಗೆ ಸಿಕ್ಕಿಲ್ಲ. ಹೀಗಾಗಿ ಏನಂದ್ರೆ ಕೇವಲ CCTV ಆಧಾರದಲ್ಲಿ ಒಂದಿಷ್ಟು ಮುಖಚರ್ಯೆಗಳು ತೆಲಂಗಾಣದ ಹೈದರಾಬಾದ್ ಆಗಿರ್ಬೋದು ಬೇರೆ ಬೇರೆ ಕಡೆ ಕಂಡು ಬಂದಿದೆ. ಆ ಒಂದು ಫೋಟೇಜ್ಗಳ ಮೇಲೆ ಏನಂದ್ರೆ ಬಿಹಾರ ಮೂಲದವರು ಅಂತ ಹೇಳಿ ಗೊತ್ತಾಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಆ ಇಬ್ಬರು ಏನಂದ್ರೆ ಕರ್ನಾಟಕದ ಬೀದರ್ನಿಂದ ಹೈದರಾಬಾದ್ನಿಂದ ಸಿಕಿಂದ್ರಾಬಾದ್ನಿಂದ ಉತ್ತರ ಭಾರತದ ರಾಜ್ಯಗಳಿಗೆ ಹೋಗಿದ್ದಾರೆ. ಆದ್ರೆ ಎಲ್ಲಿ ಹೋದ್ರು ಎಂಬುದರ ಬಗ್ಗೆ ಇಲ್ಲಿವರೆಗೂ ಕೂಡ ಸಿಂಗಲ್ ಎವಿಡೆನ್ಸ್ ಸಿಗದೆ ಇರೋದು, ಎಲ್ಲೊಂದು ಕಡೆ ಪ್ರೊಫೆಷನಲ್ ಆಗಿ ಈ ಹಂತಕರು ಇರೋದರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.